ಬಿಜೆಪಿಯ ಸುಮಾರು 18 ಜನ ಶಾಸಕರನ್ನ ಅಮಾನತು ಮಾಡಲಾಗಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಅಪ್ಡೇಟ್ಗಳು ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಬಿಜೆಪಿ ಶಾಸಕರ ಅಮಾನತು ವಿಚಾರದಲ್ಲಿ ಪ್ರತಿಷ್ಠೆಗೆ ಬಿದ್ರ ಸ್ಪೀಕರ್ ಪ್ರಶ್ನೆ ಕಾಡ್ತಾ ಇದೆ. ಪ್ರತಿಷ್ಠೆಗೆ ಬಿದ್ರ, ಅಮಾನತು ವಾಪಸ್ ಇಲ್ವೇ ಇಲ್ಲ ಅಂದ್ಬಿಟ್ರ ಖಾದರ್, ಸ್ಪೀಕರ್ ಖಾದರ್. ರಾಜಭವನದ ಮೆಟ್ಟಿಲೇರಿ ತಣ್ಣಗಿದ್ದ ಸ್ಪೀಕರ್ ಅವ್ರನ್ನ ಕೆಣಕದ್ರ ಬಿಜೆಪಿಯ ಈ ಲೀಡರ್ಸ್ಗಳು ಅನ್ನೋ ಪ್ರಶ್ನೆ ಇದೆ. ಶಾಸಕರ ಅಮಾನತು ಆದೇಶ ಸಡಿಲಿಕೆಗೆ ನೋ ಅಂದ್ಬಿಟ್ರ ಸ್ಪೀಕರ್. ಶಾಸಕರ ಅಮಾನತು ವಾಪಸ್ ತೆಗೆದುಕೊಳ್ಳುವಲ್ಲಿ ಮುಕ್ತವಾಗಿದ್ದ ಸ್ಪೀಕರ್, ಆದ್ರೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಕ್ಕೆ ಖಾದರ್ ಅವರು ಅಸಮಾಧಾನಗೊಂಡಿದ್ದಾರೆ. ನ್ಯಾಯಪೀಠದಲ್ಲಿ ನಾನು ಕೊಟ್ಟಿರುವ ನಿರ್ಧಾರಕ್ಕೆ ನಾನೇ ಹೊಣೆ, ಇದರಲ್ಲಿ ರಾಜ್ಯಪಾಲರು ಹೆಂಗ್ ಎಂಟ್ರಿ ಕೊಡ್ತಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದಾರಂತೆ. ರಾಜ್ಯಪಾಲರು ಈ ವಿಚಾರದಲ್ಲಿ ನಿಯಮಗಳನ್ನ ಮಾಡೋಕ್ ಬರಲ್ಲ, ಅವ್ರ ಲಿಮಿಟ್ಸ್ ಅಲ್ಲ ಇದು. ರಾಜ್ಯಪಾಲರು ನಮ್ಮ ಮೇಲೆ ಯಾವುದೇ ರೀತಿಯ ಒತ್ತಡ ತರೋಕ್ಕೂ ಸಾಧ್ಯ ಇಲ್ಲ, ಹೀಗಾಗಿ ನನ್ನ ನಿರ್ಧಾರ ನಾನೇ ಫೈನಲ್ ಅನ್ನೋ ನಿರ್ಧಾರಕ್ಕೆ ಸ್ಪೀಕರ್ ಅವರು ಬಂದ್ರ. 18 ಜನ ಶಾಸಕರುಗಳನ್ನ ಅಮಾನತು ಮಾಡಿದ್ರು, ಬಿಜೆಪಿಯ ಶಾಸಕರುಗಳನ್ನ. ಅನುಚಿತ ವರ್ತನೆ ಅಂತ ಸಿಕ್ಕಿದ ಪೇಪರ್ ಅನ್ನ ಬಿಸಾಕಿದ್ದು, ಸ್ಪೀಕರ್ ಮೇಲೆ ಪೇಪರ್ ಅನ್ನ ಬಿಸಾಕಿದ್ದು, ಈ ರೀತಿಯ ಕೆಲವೊಂದು ವರ್ತನೆಗಳನ್ನ ನೋಡಿ ಅವ್ರನ್ನ ಹೊರಗಾಕಿದ್ರು. ಸುಮಾರು 6 ತಿಂಗಳುಗಳ ಕಾಲ ಯಾವುದೇ ರೀತಿಯ ಸೆಷನ್ಗಳಲ್ಲಿ ಅವರು ಭಾಗಿಯಾಗುವಂತಿರಲಿಲ್ಲ. ಇನ್ನೇನಿದ್ರು ಬೆಳಗಾವಿಯ ಚಳಿಗಾಲದ ಅಧಿವೇಶನವೇ ಅವರಿಗೆ ಫಿಕ್ಸ್ ಅನ್ನುವಂಗಿತ್ತು. ಈ ಬೆನ್ನಲ್ಲೇ ಇವ್ರುಗಳು ಹೋಗೋದು, ಸ್ಪೀಕರ್ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು, ಬರ್ತಾ ಇದ್ರು, ಹಿಂಗ್ ಮಾಡ್ತಾ ಇದ್ರು. ಬಟ್ ಸ್ಪೀಕರ್ ಯಾಕೋ ಜಗ್ತಾ ಇರ್ಲಿಲ್ಲ. ಫೈನಲಿ ಏನ್ ಮಾಡಿದ್ರು, ಇವ್ರು ಯಾಕೋ ನಮ್ಮ ಮಾತು ಕೇಳಂಗಿಲ್ವಲ್ಲ, ತಡೀರಿ ರಾಜ್ಯಪಾಲರನ್ನ ಮೀಟ್ ಮಾಡ್ಕೊಬರೋಣ ಅಂತ ಹೋದ್ರು, ಅಶೋಕ್ ಅವರ ನೇತೃತ್ವವನ್ನ ಕಟ್ಕೊಂಡು. ಅದಕ್ಕೀಗ ಗರಂ ಆಗಿದ್ದಾರೆ ಸ್ಪೀಕರ್ ಖಾದರ್ ಅವರು ಅಂತ. ಅದು ನಾವು ತಂದಿರೋ ನಿರ್ಧಾರ, ಫೈನಲ್ ಮಾಡ್ಬೇಕಾಗಿರೋದು ನಾವು. ರಾಜ್ಯಪಾಲರು ಹೆಂಗೆ ಎಂಟ್ರಿ ಕೊಡ್ತಾರೆ ಇದಕ್ಕೆ? ಇದು ಅವ್ರ ಲಿಮಿಟ್ಸಿಗೆ ಬರೋದೇ ಇಲ್ಲ. ಅದ್ ಏನ್ ಮಾಡ್ಕೊಳ್ಳಿ, ನಾನು ವಾಪಸ್ ತಗೊಳ್ಳೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ರೆ ಖಾದರ್ ಅವರು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ. ಗುಡ್ ಮಾರ್ನಿಂಗ್ ಕವನ. ಸೊ ಈಗ 18 ಜನ MLAಗಳು ರಾಜ್ಯಭವನವನ್ನ ಮೆಟ್ಟಿಲನ್ನ ಹತ್ತಿ ತಪ್ಪು ಮಾಡ್ಕೊಂಡ್ರ ಅಂತ, ಅದೇನಾ ಕೋಪಕ್ಕೆ ಕಾರಣವಾಗ್ತಾ ಇರೋದು ಖಾದರ್ ಅವ್ರಿಗೆ? ವಿದ್ಯಾ, ಏನು ಬಿಜೆಪಿ 18 ಬಿಜೆಪಿ ಶಾಸಕರ ಅಮಾನತು ವಿಚಾರ ದಿನಕ್ಕೊಂದು ತಿರುವನ್ನ ಪಡಿಸ್ಕೊಳ್ತಾ ಇದೆ. ಅಂದ್ರೆ ಈಗಾಗಲೇ ಬಿಜೆಪಿ ನಾಯಕರು ಯಾವಾಗ ಈ 18 ಶಾಸಕರನ್ನ ಅಮಾನತು ಮಾಡಿದ್ರು ಸದನದಲ್ಲಿ, ಆ ದಿನವೇ ಹೋಗಿ ಸ್ಪೀಕರ್ ಅವ್ರಿಗೆ ಅಂದ್ರೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು. ಸ್ಪೀಕರ್ ಅವರು ಏಕಪಕ್ಷ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ದೂರನ್ನ ಕೊಟ್ಟಿದ್ರು. ಅದಾದ ನಂತರ ಸ್ಪೀಕರ್ ಅವ್ರನ್ನ, ಅಂದ್ರೆ ಸದನದಲ್ಲಿ ಆಗಿದ್ದಂತಹ ವಿಷಯವನ್ನ ಸದನದಲ್ಲೇ ಬಗೆಹರಿಸಿಕೊಳ್ಳೋಣ, ಕಾನೂನು ಹೋರಾಟ ಬೇಡ ಸ್ಪೀಕರ್ ಅವರ ವಿರುದ್ಧ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ಬಿಜೆಪಿ ನಾಯಕರು ಸಾಕಷ್ಟು ಬಾರಿ ಬಿಜೆಪಿ ನಿಯೋಗ ಏನಿದೆಯೋ ಈ ಒಂದು ಬಿಜೆಪಿ ನಿಯೋಗ ಸ್ಪೀಕರ್ ಅವ್ರನ್ನ ಭೇಟಿಯಾಗಿ ಮನವಿ ಮಾಡೋದಕ್ಕೆ ಕೂಡ ಪ್ರಯತ್ನವನ್ನ ಪಟ್ಟರು. ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರ ಮೇಲೆ ಸಾಫ್ಟ್ ಕಾರ್ನರ್ ಅನ್ನೋದೇ ಸ್ಪೀಕರ್ ಅವರು ತೋರಿಸಲಿಲ್ಲ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಆಗೋದಿಲ್ಲ, ಒಂದು ಬಾರಿ ರಾಜ್ಯಪಾಲರ ಬಳಿ ಹೋಗೋಣ ಅನ್ನುವಂತಹ ಮಾತಿಗೆ ನಿರ್ಧಾರವನ್ನ ತೆಗೆದುಕೊಂಡು ರಾಜ್ಯಪಾಲರ ಅಂದ್ರೆ ರಾಜಭವನದ ಮೆಟ್ಟಿಲನ್ನ ಏರಿದ್ರು. ಇದೀಗ ಈ ಒಂದು ಯಾವಾಗ ರಾಜಭವನದ ಮೆಟ್ಟಿಲನ್ನ ಹೇರಿದ್ರು, ಇದೀಗ ಸ್ಪೀಕರ್ ಅವರ ಕೆಂಗಣಿಗೆ ಮತ್ತೆ ಬಿಜೆಪಿ ನಾಯಕರು ಗುರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸ್ಪೀಕರ್ ಅವರು ಅಂದ್ರೆ ಬಿಜೆಪಿ ನಾಯಕರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಕ್ಕಾಗಿ ಸ್ಪೀಕರ್ ಅವರು ಒಂದು ಪಾಸಿಟಿವ್ ಆಗಿ ಭರವಸೆಯನ್ನ ಕೊಟ್ಟಿದ್ರು. ನಾನು ಸಿಎಂ ಹಾಗೂ ಕಾನೂನು ಸಚಿವರ ಬಳಿ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇನೆ, ವಾಪಸ್ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ತೇನೆ ಎನ್ನುವಂತಹ ವಿಚಾರಕ್ಕೆ ಬಂದಿದ್ರು. ಆದ್ರೆ ಯಾವಾಗ ಇವರು ರಾಜಭವನದ ಮೆಟ್ಟಿಲೇರಿದ್ರು, ರಾಜ್ಯಪಾಲರಿಗೆ ದೂರನ್ನ ಕೊಟ್ಟರು, ಇದೀಗ ಸ್ಪೀಕರ್ ಅವರು ಕೂಡ ಮುನಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ರಾಜ್ಯ ಸರ್ಕಾರ ವರ್ಸಸ್ ಸ್ಪೀಕರ್ ಅನ್ನುವಂಥದ್ದು ನಡೀತಾ ಇತ್ತು. ಇದೀಗ ಇಷ್ಟು ದಿನ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅಂತ ನಡೀತಾ ಇತ್ತು. ಇದೀಗ ರಾಜ್ಯಪಾಲರು ವರ್ಸಸ್ ಬಿಜೆಪಿ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ನಾನು ನ್ಯಾಯಪೀಠದಲ್ಲಿ ಇದ್ಕೊಂಡು ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ಹೇಗೆ ರಾಜ್ಯಪಾಲರು ಇದರಲ್ಲಿ ಎಂಟ್ರಿ ಆಗ್ತಾರೆ,
ನನ್ನ ನಿರ್ಧಾರವೇ ಅಂತಿಮ ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಸ್ಪೀಕರ್ ಅವರು ಬಂದಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಾಗಲೇ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದಂತಹ ಬಿಜೆಪಿ ನಾಯಕರ ಮೇಲೆ ಒಂದು ಪಾಸಿಟಿವ್ ಭರವಸೆಯನ್ನ, ಅದೇ ರೀತಿಯಾಗಿ ಸಾಫ್ಟ್ ಕಾರ್ನರ್ ಹೊಂದಿದಂತಹ ಸ್ಪೀಕರ್ ಅವರು ಇದೀಗ ಈ ಒಂದು ಆದೇಶವನ್ನ ವಾಪಸ್ ಪಡಿಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಬಂದಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು 18 ಶಾಸಕರ ಅಮಾನತು ವಿಚಾರ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಏನಾದ್ರೂ ಈ ರಾಜಭವನ ಮೆಟ್ಟಿಲೇರೋದಕ್ಕೆ ಇನ್ನೂ ಕೂಡ ಸತಾಯಿಸ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ ವಿದ್ಯಾ. ಧನ್ಯವಾದ ಡೀಟೇಲ್ಸ್ಗೆ. ಈಗ ಅವ್ರ ಮುಂದಿರುವಂತಹ ಆಯ್ಕೆಗಳು ಮುಂದಕ್ಕೆ ಇನ್ನೇನು ಕಾನೂನು ಸಮರವನ್ನ ಸಾರ್ತಾರಾ ಸ್ಪೀಕರ್ ವಿರುದ್ಧ ಅಥವಾ ಹೇಗೆ ಅನ್ನುವಂಥದ್ದು ಕುತೂಹಲ